ಕರ್ನಾಟಕ ರಾಜ್ಯದ ಎಲ್ಲ ಸರ್ಕಾರಿ ಹುದ್ದೆಗಳ ಆಕಾಂಕ್ಷಿಗಳಿಗೆ ಒಂದು ಸಂತಸದ ಸುದ್ದಿ ಏನಪ್ಪ ಅಂದರೆ, ಕಳೆದ 1.5 ವರ್ಷಗಳಿಂದ ಒಂದು SC ಸಮುದಾಯದ ಅಂದರೆ ಪರಿಶಿಷ್ಟ ಜಾತಿಯ ಒಂದು ಸಮುದಾಯಗಳ ಒಂದು ಒಳ ಮೀಸಲಾತಿ ಕುರಿತು ಒಂದು ಕಾನೂನು ಹೋರಾಟ ಏನಿತ್ತು ಅದಕ್ಕೆ ನಿನ್ನೆ ಒಂದು ಅಂತ್ಯ ಸಿಕ್ಕತಿ. ಏನಾಗಿದೆಪ್ಪ ಅಂದ್ರೆ, ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳು ಒಂದು ಸಂಪುಟ ಸಭೆಯಲ್ಲಿ ಒಂದು ನಿರ್ಧಾರವನ್ನು ತೆಗೆದುಕೊಂಡಳು. ಏನಪ್ಪ ಅಂದ್ರೆ, ಪರಿಶಿಷ್ಟ ಜಾತಿಗೆ 15% ರಿಸರ್ವೇಷನ್ ಇತ್ತು. ಆ 15%ನ್ನು 3 ಟೈಪ್ಸ್ ಆಗಿ 3 ಕ್ಲಾಸಸ್ ಆಗಿ ಅದನ್ನು ಸಬ್ ಡಿವೈಡ್ ಮಾಡ್ಯಾರು. ಹೌದಾ, SC ಸಮುದಾಯವನ್ನು 3 ಸಬ್ ಕ್ಲಾಸಸ್ ಆಗಿ ಡಿವೈಡ್ ಮಾಡ್ಯಾರು. ಇದರಿಂದ ಯಾವುದೇ ಒಂದು ಅಪೋಸಿಷನ್ನ ಇಲ್ಲದ ಆ ಒಂದು ಡಿವಿಷನ್ಗೆ ಸಬ್ ಕ್ಲಾಸಿಫಿಕೇಷನ್ಗೆ ಅಪ್ರೂವಲ್ ಸಿಕ್ಕತಿ. ಇದರಿಂದ ಏನಾಗತ್ತಪ್ಪ ಅಂದ್ರೆ, ಒಂದು ಬಜೆಟ್ನಾಗ ಘೋಷಣೆ ಮಾಡಿದಂಗೆ 56,000 ಸರ್ಕಾರಿ ಹುದ್ದೆಗಳ ನೇಮಕಾತಿಗೆ ಚಾಲನೆ ಸಿಗ್ತೈತಿ. 15% SC ರಿಸರ್ವೇಷನನ್ನು 3 ಕ್ಲಾಸ್ ಮಾಡ್ಯಾರು. ಯಾವ್ಯಾವ ಕ್ಲಾಸ್ ಅಂದ್ರೆ, SC A ಕ್ಲಾಸ, ಇದಕ್ಕೆ 5.25% ಅಷ್ಟು ರಿಸರ್ವೇಷನ್ ಇಟ್ಟಾರು. SC A ಕ್ಲಾಸಿಗೆ ABC ಅಂತ 3 ಸಬ್ ಕ್ಲಾಸಿಫಿಕೇಷನ್ಸ್ ಮಾಡ್ಯಾರು. ಅದರಾಗ SC A ಕ್ಲಾಸಿಗೆ 5.25% ರಿಸರ್ವೇಷನನ್ನು ಇಟ್ಟಾರು. ಅದೇ ರೀತಿ SC B ಕ್ಲಾಸಿಗೆ ಕೂಡ 5.25% ಇಟ್ಟಾರು. ಒಂದು SC ಥರ್ಡ್ ಕ್ಲಾಸಿಗೆ ಅಂದರೆ C ಕ್ಲಾಸಿಗೆ ಏನು ಮಾಡ್ಯಾರಪ್ಪ ಅಂದ್ರೆ 4.5 ಅಂದರೆ 4.5% ರಿಸರ್ವೇಷನನ್ನು ಇಟ್ಟಾರು. ಈ ರೀತಿಯಾಗಿ ಈ 3 ಕ್ಲಾಸಸ್ಗಳನ್ನು SC ABC 3 ಕ್ಲಾಸಸ್ಗಳನ್ನು ಕೂಡಿಸಿದಾಗ ಎಷ್ಟಾಗತ್ತಪ್ಪ ಅಂದ್ರೆ ಟೋಟಲ್ 15% ಆಗತ್ತೆ. ಇದು ಈಗಾಗಲೇ ಮುಂಚೆ ಇದ್ದಂಥ 15%ಗೆ ಈಕ್ವಲ್ ಆಗೋದ್ರಿಂದ ಮತ್ತು ಒಂದು ದಲಿತ ಸಮುದಾಯಗಳಿಗೆ ಎಲ್ಲರಿಗೂ ಒಂದು ಅವಕಾಶ ಮಾಡಿಕೊಡುವುದರಿಂದ ಅಲ್ಲಿ ಯಾವುದೇ ಒಂದು ಅಪೋಸಿಷನ್ ಕೇಳಿ ಬಂದಿಲ್ಲ. ಎಲ್ಲ ಸಚಿವರು ಅತ್ಯಂತ ಒಂದು ಸಹಕಾರದಿಂದ ಇದನ್ನು ಒಪ್ಕೊಂಡರು. ಆದ್ದರಿಂದ ಇನ್ನು ಮುಂದೆ ಇದು ತನಕ ತಡೆಯಾಗಿದ್ದಂಥ ನೇಮಕಾತಿಗಳು ಇನ್ನು ಸ್ಟಾರ್ಟ್ ಆಕವು. ಅದರ ಜೊತೆಗೆ ನಮ್ಮ ರಾಜ್ಯದಲ್ಲಿ ಇರತಕ್ಕಂಥ ಒಟ್ಟು ರಿಸರ್ವೇಷನ್ನ ಯಾವ್ಯಾವ ಕ್ಲಾಸಿಗೆ ಯಾವ್ಯಾವ ಒಂದು ಕಾಸ್ಟಿಗೆ ಎಷ್ಟೆಷ್ಟು ಐತಪ್ಪ ಅನ್ನೋದನ್ನು ನೋಡುವುದಾದ್ರೆ, ಪ್ರವರ್ಗ 1 ಕ್ಯಾಟಗರಿ 1ದವರೆಗೆ 4% ರಿಸರ್ವೇಷನ್ ಐತಿ. ಮುಂದೆ ಕ್ಯಾಟಗರಿ 2A ಎಷ್ಟೈತಿ 15% ಐತಿ. ಕ್ಯಾಟಗರಿ 2Bದವ್ರಿಗೆ 4% ಐತಿ. ಕ್ಯಾಟಗರಿ 3Aದವ್ರಿಗೆ 4%, ಕ್ಯಾಟಗರಿ 3Bದವ್ರಿಗೆ 5%. ಪರಿಶಿಷ್ಟ ಜಾತಿಗೆ 15% ಇತ್ತು, ಅದನ್ನು ಈಗ 3 ಸಬ್ ಕ್ಲಾಸಸ್ ಆಗಿ ಡಿವೈಡ್ ಮಾಡ್ಯಾರು. ಪರಿಶಿಷ್ಟ ಪಂಗಡದವರಿಗೆ ಅಂದರೆ ST ಅವರಿಗೆ 3% ಇತ್ತು. ಇನ್ನು ಉಳಿದ 50% ಯಾರಿಗೆ ಐತಿ, ಜನರಲ್ ಕ್ಯಾಟಗರಿ ಅವರಿಗೆ ಐತಿ. ಹೀಗಾಗಿ ಟೋಟಲ್ ಎಲ್ಲ ಕೂಡಿ 100% ರಿಸರ್ವೇಷನ್ ನಮ್ಮ ಕರ್ನಾಟಕ ರಾಜ್ಯದೊಳಗೆ ಐತಿ. ಇನ್ನು ಮುಂದೆ ಏನೋ ನೇಮಕಾತಿ ಆಕೈತೋ ಇಲ್ಲೋ ಅನ್ನತಕ್ಕಂಥ ಗೊಂದಲದಲ್ಲಿದ್ದಂಥ ಎಲ್ಲ ಒಂದು ಸ್ಪರ್ಧಾರ್ಥಿಗಳಿಗೆ, ಸರ್ಕಾರಿ ನೌಕರಿ ಕನಸು ಕಾಣ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳಿಗೆ ಒಂದು ಒಳ್ಳೆಯ ಕಾಲವನತಿ. ಅದರಿಂದ ಎಲ್ಲರೂ ಚೆನ್ನಾಗಿ ಪ್ರಿಪ್ರೇಷನ್ ಮಾಡಿರಿ, ನಿಮ್ಮ ಸ್ಟಡಿಯನ್ನು ಕಂಟಿನ್ಯೂ ಮಾಡಿರಿ. ಒಂದು ಯಾವತ್ತೂ ಹೋಪ್ ಕಳ್ಕೊಬೇಡ್ರಿ. ಏನೋ ಇಡಿಸ್ತಕ್ಕ ನೀವು ಎಕ್ಸಾಮ್ನಾಗ ಫೇಲ್ ಆಗಿರ್ಬೋದು, ಆದರೂ ನಿಮ್ಮ ಹೋಪ ಕಳ್ಕೊಬೇಡ್ರಿ. ಮುಂದೆ ಒಂದು ದಿವಸ ನೀವು ಯಾವುದೇ ಒಂದು ಸಣ್ಣ ಜವಾಬ್ದಾರಿ ನೀವು ಹಿಡಿತೀರಿ ಅಂತ ಒಂದು ಕಾನ್ಫಿಡೆನ್ಸ್ ನಿಮ್ಮಲ್ಲಿ ಇರಲಿ. ಯಾರೂ ಹತಾಶೆಗೆ ಒಳಗಾಗಬೇಡ್ರಿ. ಜೀವನ ಭಾಳ ದೊಡ್ಡದೈತಿ. ಎಲ್ಲರೂ ಧೈರ್ಯದಿಂದ ಬದುಕ್ರಿ.